ನಟ ದರ್ಶನ್ ಪಾಲಿಗೆ ದಿನಕ್ಕೊಂದು ಶಾಕಿಂಗ್ ನ್ಯೂಸ್ಗಳು ಹೊರಬೀಳ್ತಿವೆ. ಎಫ್ಎಸ್ಎಲ್ ರಿಪೋರ್ಟ್ ಪೊಲೀಸರ ಕೈ ಸೇರಿದ ಬೆನ್ನಲ್ಲೇ ಈಗ 36 ಮಂದಿ ಕಂಟಕವಾಗಿ ಕಾಡೋದಕ್ಕೆ ಶುರುವಾಗಿದ್ದಾರೆ. ಪಾಪದ ಕೊಡ ತುಂಬಿದಾಗ ದೇವರು ಕೈ ಹಿಡಿಯಲ್ವಂತೆ. ನನ್ನೋರು ತನ್ನೋರು ಅನ್ನಿಸ್ಕೊಂಡವರೇ ಶತ್ರುಗಳಾಗಿ ಕಾಡುವುದಕ್ಕೆ ಶುರು ಮಾಡ್ತಾರಂತೆ. ನಟ ದರ್ಶನ್ಗೆ ಈಗ ಆಗಿರೋದು ಇದೇ ಪರಿಸ್ಥಿತಿ. ಜಸ್ಟ್ 3 ತಿಂಗಳ ಹಿಂದೆ ದರ್ಶನ್ಗೆ ಆರ್ ನಗರ ಗೌಡ್ತಿ ಅಂದ್ರೆ ಪರಮಾಪ್ತೆ. ಆದ್ರಿವತ್ತು ಇದೇ ಗೌಡ್ತಿಯ ಸಂಘ ಕುತ್ತಿಗೆ ಬಿಗಿಯುವಂತೆ ಮಾಡಿದೆ. ಯಾರನ್ನ ತನ್ನೋರು ಅಂದ್ಕೊಂಡಿದ್ರೋ ಅವರಿಂದಲೇ ಸೆರೆಮನೆ ಸೇರಿದ್ದಾರೆ. ಒಂದು ಕಡೆ ಕಂಬಿ ಹಿಂದಿನ ಕಂಟಕ, ಇನ್ನೊಂದು ಕಡೆ ಖಾಕಿ ಕಂಟಕ. ತ್ರಿಶಂಕು ಸ್ಥಿತಿಗೆ ತಲುಪಿರೋ ನಟ ದರ್ಶನ್ ಅಕ್ಷರಶಃ ನರಕ ನೋಡುತ್ತಿದ್ದಾರೆ. ಎರಡು ತಿಂಗಳು 4 ಸ್ಥಳ 150 ಸಾಕ್ಷ್ಯ ಸಂಕಷ್ಟ. ಚಿತ್ರದುರ್ಗ ಟು ಪಬ್ ಖಾಕಿ ತಲಾಶ್. ಸ್ವಾಮಿ ಕೊಲೆ ಕೇಸ್ನ ತನಿಖೆ ನಡೆಸುತ್ತಿರೋ ಪೊಲೀಸರು ಸೇಮ್ ಟು ಸೇಮ್ ಸಿನಿಮಾ ಆಂಗಲ್ನಲ್ಲೇ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಕ್ರೈಮ್ ಸೀನ್ ರೆಡಿ ಮಾಡಿಕೊಂಡು ಒಟ್ಟು 4 ಸ್ಥಳಗಳಲ್ಲಿ 150 ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದಾರೆ. ಆ 4 ಸ್ಥಳಗಳೇ ಯಾವುವು ಅಂತ ನೋಡೋದಾದ್ರೆ, ಸೀನ್ ನಂಬರ್ 1 ರೇಣುಕಾ ಸ್ವಾಮಿ ಕಿಡ್ನಾಪ್ ಆದ ಸ್ಥಳ. ಚಿತ್ರದುರ್ಗದಿಂದಲೇ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಕೊಂಡು ಬರಲಾಗಿತ್ತು. ಹೀಗಾಗಿ ಚಿತ್ರದುರ್ಗದಲ್ಲಿ ಮಹತ್ವದ ಮಾಹಿತಿ ಕಲೆ ಹಾಕಿದ್ದಾರೆ. ಇನ್ನು ಸೀನ್ ನಂಬರ್ 2 ಸ್ವಾಮಿ ಕೊಲೆಯಾದ ಪಟ್ಟಣಗೆರೆ ಶೆಡ್. ಚಿತ್ರದುರ್ಗದಿಂದ ಬರ್ತಿದ್ದಂತೆ ಸೀದಾ ಕರ್ಕೊಂಡು ಬಂದಿದ್ದು ಪಟ್ಟಣಗೆರೆ ಶೆಡ್ಗೆ. ಇಲ್ಲಿಯೇ ರೇಣುಕಾ ಸ್ವಾಮಿಗೆ ರವರವ ನರಕ ತೋರಿಸಿ ಕೊಲೆ ಮಾಡಿದ್ದು. ಇನ್ನು ಸೀನ್ ನಂಬರ್ 3 ಸ್ವಾಮಿ ಶವ ಎಸೆದ ಸುಮನಹಳ್ಳಿ ರಾಜ ಕಾಲುವೆ. ಯಾವಾಗ ರೇಣುಕಾ ಸ್ವಾಮಿ ಸಾವನ್ನಪ್ಪಿದ್ದಾನೆ ಅನ್ನೋದು ಗೊತ್ತಾಯ್ತು, ಹೆಣವನ್ನ ತಂದು ಸುಮನಹಳ್ಳಿ ರಾಜ ಕಾಲುವೆ ಬಳಿ ಎಸೆದು ಹೋಗಿದ್ರು. ಸೀನ್ ನಂಬರ್ 4 ಡಿ ಗ್ಯಾಂಗ್ ಪಾರ್ಟಿ ಮಾಡಿದ್ದ ಸ್ಥಳ. ಸ್ವಾಮಿ ಹತ್ಯೆ ಬಳಿಕ ದರ್ಶನ್ ಅಂಡ್ ಟೀಮ್ ಪಾರ್ಟಿ ಮಾಡಿತ್ತು. ಆ ಜಾಗದಲ್ಲೂ ಈಗಾಗಲೇ ಖಾಕಿ ಪಡೆ ತನಿಖೆ ನಡೆಸಿದ್ದು ಮಹತ್ವದ ಸಾಕ್ಷ್ಯ ಕಲೆ ಹಾಕಿದ್ದಾರೆ. ಡಿ ಗ್ಯಾಂಗ್ಗೆ ಪ್ರತ್ಯಕ್ಷ ಸಾಕ್ಷಿಗಳೇ ಸಂಕಷ್ಟ. ಒಂದೇ ಒಂದು ಸಣ್ಣ ಸಾಕ್ಷ್ಯವನ್ನು ಬಿಡದಂತೆ ಕಲೆ ಹಾಕಿರೋ ಪೊಲೀಸರು ಒಟ್ಟು 36 ಮಂದಿಯನ್ನ ಜಡ್ಜ್ ಮುಂದೆ ಸಿಆರ್ಪಿಸಿ 164 ಅಡಿಯಲ್ಲಿ ಹೇಳಿಕೆ ದಾಖಲಿಸಿದ್ದಾರೆ. ಇವತ್ತು ಮಾಹಿತಿ ನೀಡಿದವರು ಮುಂದೆ ಉಲ್ಟಾ ಹೊಡಿಬಹುದು ಅನ್ನೋ ಕಾರಣಕ್ಕೆ ಜಡ್ಜ್ ಮುಂದೆಯೇ ಅಸಲಿ ಸತ್ಯ ದಾಖಲಿಸಿದ್ದಾರೆ. ಹಾಗಾದ್ರೆ ದರ್ಶನ್ಗೆ ಯಾರೆಲ್ಲ ಕಂಟಕ ಆಗ್ಬಹುದು ಅಂತ ನೋಡೋದಾದ್ರೆ, ಒಟ್ಟು 36 ಮಂದಿಯನ್ನ ಪ್ರಮುಖ ಸಾಕ್ಷ್ಯ ಮಾಡಿಕೊಂಡಿರೋ ಪೊಲೀಸರು ಮಹತ್ವದ ಹೇಳಿಕೆ ದಾಖಲಿಸಿದ್ದಾರೆ. ಇದರಲ್ಲಿ ಮೊದಲನೆಯವರು ಪಟ್ಟಣಗೆರೆ ಶೆಡ್ನಲ್ಲಿದ್ದ ಪ್ರತ್ಯಕ್ಷ ಸಾಕ್ಷಿಗಳು, ಎರಡನೆಯವರು ಶೆಡ್ನ ಭದ್ರತಾ ಸಿಬ್ಬಂದಿ ಹಾಗೂ ಕೆಲಸಗಾರರು, ಮೂರನೆಯವರು ದರ್ಶನ್ ಮಾಡಿದ್ದ ಪಾರ್ಟಿಯಲ್ಲಿ ಜೊತೆಗಿದ್ದವರು, ನಾಲ್ಕನೆಯವರು ಕೊಲೆಗೂ ಮುನ್ನ ಕೊಲೆ ಬಳಿಕ ಪಾರ್ಟಿ ವೇಳೆ ಇದ್ದವರು, ಇನ್ನು 5ನೇ ಸಾಕ್ಷಿ ಅಂದ್ರೆ ನಟ ಚಿಕ್ಕಣ್ಣ ಯಶಸ್ಸು ಸೂರ್ಯ ಹೇಳಿಕೆ, 6ನೇಯವರು ಅಂದ್ರೆ ಶವ ಎಸೆದಾಗ ಬಳಸಿದ್ದ ವಾಹನಗಳ ಚಾಲಕರು, 7ನೇಯವರು ಅಂದ್ರೆ ಶವ ಎಸೆದ ಸ್ಥಳದಲ್ಲಿದ್ದ ಕೆಲವು ವ್ಯಕ್ತಿಗಳ ಹೇಳಿಕೆ, 8ನೇಯವರೆಂದ್ರೆ ಆರೋಪಿಗಳ ಮನೆ ಕೆಲಸದವರ ಹೇಳಿಕೆ, ಇನ್ನು 9ನೇ ಸಾಕ್ಷ್ಯ ಅಂದ್ರೆ ಅದು ಆರೋಪಿಗಳ ಸಿಮ್ ಕಾರ್ಡ್ನ ಅಸಲಿ ಮಾಲೀಕರು, ಕೊನೆಯದಾಗಿ 10ನೇಯವರು ಚಿತ್ರದುರ್ಗದ ಆಟೋ ಚಾಲಕ. ಈ ಎಲ್ಲ ಆರೋಪಿಗಳ ಜೊತೆ ಒಟ್ಟು 36 ಮಂದಿಯ ಹೇಳಿಕೆ ದಾಖಲಿಸಿದ್ದಾರೆ. ಸ್ವಾಮಿ ಪತ್ನಿಯ ಸರ್ಕಾರಿ ನೌಕರಿಗೆ ಮಾವನ ಅಲೆದಾಟ. ರೇಣುಕಾ ಸ್ವಾಮಿ ಪತ್ನಿಗೆ ಸರ್ಕಾರಿ ನೌಕರಿ ನೀಡಿ ಅಂತ ಸ್ವಾಮಿ ತಂದೆ ನಿತ್ಯ ಅಲೆದಾಡುತ್ತಿದ್ದಾರೆ. ಶಾಸಕರು ಸಚಿವರ ಬಳಿ ಮನವಿ ಮಾಡಿಕೊಳ್ತಿದ್ದು, ಇಂದು ಸಚಿವ ಡಿ ಸುಧಾಕರ್ ಭೇಟಿಯಾಗಿ ಸರ್ಕಾರಿ ಕೆಲಸದ ಮನವಿ ಸಲ್ಲಿಸಿದ್ದಾರೆ. ಅವರು ವಿನಂತಿ ಮಾಡ್ತಾರೆ, ಅವರು ಸರ್ಕಾರದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅಷ್ಟು ಟೈಮ್ ತಗತ್ತೆ ಅಂತ ಅನಿಸುತ್ತೆ, ಅದು ಮಾಡಿಕೊಡ್ತಾರೆ ಅಂತ ನಮಗೆ ಭರವಸೆ ಇದೆ. ಸರ್ಕಾರ ಎಲ್ಲರೂ ಕೂಡ ನಮಗೆ ಸಹಕಾರ ಇಲ್ಲಿವರೆಗೂ ಕೊಟ್ಟಿದ್ದಾರೆ. ಈ ವಿಷಯದಲ್ಲೂ ನಮಗೆ ಸರ್ಕಾರ ಇದಾಗುತ್ತೆ, ನಮ್ಮ ಸೊಸೈಟಿಗೆ ಒಂದು ಟೈಮ್ ನೌಕರಿ ಕೊಡ್ತಾರೆ ಅಂತ ನಂಬಿಕೆ ಇದೆ. ಒಟ್ಟಿನಲ್ಲಿ ಪೊಲೀಸರು ಇದೇ 1 ತಿಂಗಳಲ್ಲಿ ಚಾರ್ಜ್ ಶೀಟ್ ಅನ್ನು ಕೂಡ ಫೈಲ್ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದು, ಮುಂದಿನ ದಿನಗಳಲ್ಲಿ ಸಾಕ್ಷ್ಯಗಳು ಆರೋಪಿಗಳಿಗೆ ಎಷ್ಟರ ಮಟ್ಟಿಗೆ ಸಂಕಷ್ಟವನ್ನು ತಂದೊಡ್ಡುತ್ತೆ ಅನ್ನುವಂಥದ್ದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ್ ಜೊತೆ ಮಂಜುನಾಥ್, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.